ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರ ಶವ ಪಡೆಯೋದಕ್ಕೆ ಸೋಮವಾರದವರೆಗೆ ಕಾಯಲೇಬೇಕು. ಯಾಕಂದ್ರೆ ಡಿಎನ್ಎ ಪರೀಕ್ಷೆ ನಡೀತಾ ಇದೆ. ಡಿಎನ್ಎ ಅದರ ಒಂದು ವರದಿ ಬರಬೇಕು ಅಂತಂದ್ರೆ ಸಮಯಾವಕಾಶ ಬೇಕೇ ಬೇಕು. ಕಡಿಮೆ ಅಂದ್ರೂ 48 ಗಂಟೆಗಳ ಕಾಲ ಕಾಯಲೇಬೇಕಾಗುತ್ತೆ. ಈ ನಡುವೆ ಈಗ ಸೋಮವಾರದವರೆಗೆ ಕಾಯಲೇಬೇಕು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೋಮವಾರ ಮಧ್ಯಾಹ್ನದ ವೇಳೆಗೆ ಡಿಎನ್ಎ ರಿಪೋರ್ಟ್ಗಳು ಸಿಗುತ್ತೆ. ನಿನ್ನೆ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ಸ್ಗಳನ್ನು ಕಲೆ ಹಾಕಲಾಗಿತ್ತು. ಆ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ಗಳೇನಿದ್ದಾವೆ ಆ ಸ್ಯಾಂಪಲ್ಗಳನ್ನು ಹುಬ್ಬಳ್ಳಿಗೆ ಪೊಲೀಸ್ ಅಧಿಕಾರಿಗಳು ತಂದಿದ್ರು. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಹುಬ್ಬಳ್ಳಿಗೆ ತಂದಿದ್ರು. ಎಲುಬುಗಳನ್ನು ಕರಗಿಸಿ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದರೆ ಆ ಒಂದು ಏನು ಬಸ್ ದುರಂತ ನಡೀತು, ಆ ಸಂದರ್ಭದಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ರು, ಒಳಗಡೆ ಸುಟ್ಟು ಕರಕಲಾಗಿದ್ದರು, ಅವರ ದೇಹ ಬೂದಿಯಾಗುವವರೆಗೆ ಸುಟ್ಟು ಕರಕಲಾಗಿತ್ತು. ಆ ಪರಿಸ್ಥಿತಿಯನ್ನು ನೋಡೋದಕ್ಕೂ ಕೂಡ ಆಗ್ತಿರಲಿಲ್ಲ. ಅಷ್ಟೊಂದು ದಯನೀಯವಾಗಿ ಸಾವನ್ನಪ್ಪಿದ್ರು. ಎಂಥವರ ಕರಳನ್ನು ಕೂಡ ಹಿಂಡುವಂತಿತ್ತು ಆ ದೃಶ್ಯ, ಎಂಥವರ ಹೃದಯವನ್ನು ಕೂಡ ಕರಗಿಸುವಂತಿತ್ತು. ಈ ನಡುವೆ ಅಧಿಕಾರಿಗಳು ಡಿಎನ್ಎ ಸ್ಯಾಂಪಲ್ಗಳನ್ನು ಪಡ್ಕೊಳ್ಬೇಕು ಅಂದರೆ ಪರದಾಟವನ್ನೇ ನಡೆಸಿದರು. ಯಾಕಂದರೆ ಇಡೀ ದೇಹ ಸುಟ್ಟು ಕರಕಲಾಗಿದೆ. ಯಾವ ಭಾಗದ, ಯಾಕಂದರೆ ಮ್ಯಾಕ್ಸಿಮಮ್ ಡಿಎನ್ಎ ಏನಿದೆ ಅದು ಸುಟ್ಟು ಕರಕಲಾಗಿರುತ್ತೆ. ಆ ಡಿಎನ್ಎ ನಾವು ಲ್ಯಾಡರ್ ಶೇಪಲ್ಲಿ ಬರುವಂತಹ ಏನು ಡಿಎನ್ಎ ಇರುತ್ತೆ ಅದರ ಶೇಪ್ ಕಳ್ಕೊಂಡಿರುತ್ತೆ. ಹೀಗಾಗಿ ಪೂರ್ಣ ಪ್ರಮಾಣದ ಡಿಎನ್ಎ ಸಿಗಬೇಕು. ಹೀಗಾಗಿ ಸ್ಯಾಂಪಲ್ ಎಲ್ಲಿಂದ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಟೆನ್ಷನ್ ಅಧಿಕಾರಿಗಳಿಗೆ ಶುರುವಾಗಿತ್ತು. ಅದಾದ ನಂತರ ಬೋನ್ಗಳ ಒಳಗಡೆ ಅದನ್ನು ಕರಗಿಸಿ ಒಳಗಡೆಯಿಂದ ಸ್ಯಾಂಪಲ್ಗಳನ್ನು ಪಡ್ಕೊಂಡು ಅದನ್ನು ಹುಬ್ಬಳ್ಳಿಗೆ ಕಳಿಸಿದ್ರು. ಸೋಮವಾರದ ಮಧ್ಯಾಹ್ನದ ಒಳಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ.